ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ಆಲ್ಮೋಸ್ಟ್ 24,120 ರೇಂಜ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಒಂದು ಆಲ್ ಟೈಮ್ ಹೈ ಮಾಡಿದೆ ಇವತ್ತು ಕೂಡ. ಎವ್ರಿ ಡೇ ಆಲ್ ಟೈಮ್ ಹೈ ಮಾಡ್ತಾನೆ ಇದೆ. ಸೊ ನಮ್ಮ ಟ್ರೇಡ್ ಪ್ಲಾನ್ ಇವತ್ತು ಯಾವ ತರ ಇರುತ್ತೆ ಅನ್ನೋದಾದ್ರೆ ನೋಡಿ, ನಮಗೆ ESR ಲೆವೆಲ್ ಮತ್ತೆ ಈ ಲೆವೆಲ್ ಇವೆರಡು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರೆಸೆಂಟ್ ನೋಡಿ ಇದ್ರ ಒಳಗಡೆ ಟ್ರೇಡ್ ಮಾಡ್ತಾ ಇದೆ. ಈಗ ಇಲ್ಲಿ ಇದನ್ನ ಟೆಸ್ಟ್ ಮಾಡ್ತಾ ಇದೆ ಅಲ್ವಾ, ಒಂದು ರಿಟ್ರೇಸ್ಮೆಂಟ್ ತಗೊಂತಾ ಇದೆ. ಸೊ ನಾನು ಯಾವ ತರ ಇವತ್ತು ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂದ್ರೆ, ಬೈ ಚಾನ್ಸ್ ಏನಾದ್ರೂ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ನಾನು ಅಪ್ ಟು ಇಲ್ಲಿವರೆಗೂ ಒಂದು ರಿಸ್ಕಿ ಟ್ರೇಡ್ ಮಾಡ್ತೀನಿ. ಓಕೆನಾ, ಇದು ನನಗೆ ರಿಸ್ಕಿ ಟ್ರೇಡ್ ಆಗಿರುತ್ತೆ. ಓಕೆ, ಈ ರೆಡ್ ಝೋನ್ ನ ಒಂದ್ಸರಿ ಟಚ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ ನೋಡ್ತೀನಿ. ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಆರಾಮಾಗಿ ನಾನು ಅಪ್ ಟು ಈ ಲೆವೆಲ್ ವರ್ಗು ಒಂದು ಪುಟ್ ಸೈಡ್ ಟ್ರೇಡ್ ಮಾಡ್ತೀನಿ. ಇದ್ರ ಮೇಲೆ ಬ್ರೇಕ್ಔಟ್ ಮಾಡಿ ಎಷ್ಟು ಮೇಲೆ ಹೋದ್ರು ನಾನು ಟ್ರೇಡ್ ತಗೊಳ್ಳಲ್ಲ, ಯಾಕಂದ್ರೆ ನನಗೆ ಅದು ಎಷ್ಟೇ ಮೇಲೆ ಹೋದ್ರು ಅದು ಒಂದು ಡೇಂಜರ್ ಸೈನ್ ಆಗಿರುತ್ತೆ. ಓಕೆನಾ, ಬಟ್ ಇದೇ ನಮಗೆ ರಿಸ್ಕಿ ಟ್ರೇಡ್. ಇಲ್ಲಿ ಏನ್ ತಗೊಂತೀರಲ್ವಾ, ಇದೇ ರಿಸ್ಕಿ ಟ್ರೇಡ್ ಆಗಿರುತ್ತೆ. ಬಟ್ ಇದಕ್ಕಿಂತ ಮೇಲೆ ಯಾವಾಗ ಬೇಕಾದ್ರೂ ಫಾಲ್ ಆಗ್ಬೋದು. ಬಟ್ ನಾವು ಹೇಳ್ತಾನೆ ಇದೀವಿ, ಬಟ್ ಎವ್ರಿ ಡೇ ಮೇಲೆ ಹೋಗ್ತಾನೆ ಇದೆ. ಬಟ್ ನಮಗೆ ಪರವಾಗಿಲ್ಲ. ಓಕೆ, ನಮಗೆ ಏನು ಮಾರ್ಕೆಟ್ ಯಾವಾಗ್ಲೂ ಇರುತ್ತೆ. ಸುಮ್ನೆ ನಾವೇನು ತೀರಾ ರಿಸ್ಕ್ ತಗೊಳಕ್ಕೆ ನಮಗೆ ಇಷ್ಟ ಇಲ್ಲ. ಓಕೆನಾ, ಸೊ ಇದೊಂದು ನನ್ನ ಒಂದು ಪಾಲಿಸಿ ಆಗಿರುತ್ತೆ. ಹಾಗೆ ನಾವು ಡೌನ್ ಸೈಡ್ ನೋಡೋದಾದ್ರೆ, ನನಗೆ ಡೌನ್ ಸೈಡ್ ಈ ರೇಂಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಈ ಗ್ರೀನ್ ಝೋನ್ ನ ಫಸ್ಟ್ ಟಾರ್ಗೆಟ್ ಇರ್ತೀನಿ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲಿಂದನೂ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಅಪ್ ಟು ನನ್ನ ಟಾರ್ಗೆಟ್ 23,880 ವರ್ಗು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಡೌನ್ ಸೈಡ್ ನನ್ನ ಗ್ರೀನ್ ಝೋನ್ ಬ್ರೇಕ್ ಮಾಡಿದ್ಮೇಲೆ ಹಾಗೆ ನನ್ನ ಸೆಕೆಂಡ್ ಟಾರ್ಗೆಟ್ ಬಂದು 23,816. ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ, ಹಾಗೆ ನಾನು ಈ ಲೆವೆಲ್ ಎರಡು ಒಳಗಡೆ ಇದ್ರೇನೆ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ, ಇವಾಗ ಇಲ್ಲೇ ಒಂದು ಏನು ರೆಸಿಸ್ಟೆನ್ಸ್ ತಗೊಂತಾ ಇದೆಯಲ್ವಾ, ಏನಾದ್ರೂ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನನಗೆ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಪ್ ಟು ಈ ಲೆವೆಲ್ ವರೆಗೂ ಟ್ರೇಡ್ ಮಾಡ್ತೀನಿ. ಅದೇ ತರ ಇಲ್ಲಿ ನನಗೆ ಒಂದ್ ಸ್ವಲ್ಪ ಹೊತ್ತು ಇದೇ ತರ ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಈ ಲೆವೆಲ್ ವರೆಗೂ ಟ್ರೇಡ್ ಮಾಡ್ತೀನಿ. ಇವತ್ತು ನನಗೆ ಇದೊಂದೇ ರೇಂಜ್ ಒಳಗಡೆ ಇದ್ರು ನಾನು ಟ್ರೇಡ್ ಮಾಡ್ತೀನಿ. ಓಕೆನಾ, ಮೇಲ್ಗಡೆ ಕೆಳಗಡೆ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ನೋಡಿ. ಓಕೆ, ಇದೊಂದು ಇವತ್ತು ನನ್ನ ನಿಫ್ಟಿಯಲ್ಲಿನ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ ನಾನು ಕಾಲ್ ಸೈಡ್ ಟ್ರೇಡ್ ಮಾಡೋರಿಗೆ ನಾನು ಹೇಳ್ತಾ ಇರೋದು, ಹುಷಾರಾಗಿ ಟ್ರೇಡ್ ಮಾಡಿ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಪ್ರಾಫಿಟ್ ಬುಕಿಂಗ್ ಆಗ್ಬಹುದು. ಓಕೆನಾ, ಇದೊಂದು ಮಾರ್ಕೆಟ್ ನ ರಿಯಾಲಿಟಿ. ಓಕೆ, ಇವಾಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ. ಓಕೆ, ಹಾಗೆ ನಾವು ಈ ಲೆವೆಲ್ಸ್ ಏನ್ ಕೊಟ್ಟಿದೀವಲ್ವಾ, ಇಲ್ಲಿ ಈ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ನಾನೀಗ ಏನು ಪ್ರೆಸೆಂಟ್ ಇನ್ನ ನನಗೆ ಮಾರ್ಕೆಟ್ ಇಲ್ಲೆಲ್ಲ ಕ್ಲಿಯರ್ ಆಗಿಲ್ಲ, ಇನ್ನ ಮುಂದೆ ಹೋಗ್ಬೇಕಲ್ವಾ. ಸೊ ನಾನು ಬಂದು ಈಗ ಪ್ರೆಸೆಂಟ್ ನಾನು ವ್ಯೂ ಹೇಳ್ತಾ ಇರೋದು ಯಾವ ತರ ಆಗ್ಬಹುದು ಅಂತ. ಬಟ್ ಇಲ್ಲಿ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನೋಡ್ಬೇಕು. ಏನು ನಾನು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಹೋಗ್ತಾ ಓಕೆ, ಅವಾಗ ನಾವು ಟ್ರೇಡ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಓಕೆನಾ, ಇವಾಗ ನೋಡಿ ನಮಗೆ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬರೋ ತರ ನಮಗೆ ಸೈನ್ ಕಾಣ್ತಾ ಇದೆ. ಓಕೆನಾ, ನಾವೀಗ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಈ ಲೆವೆಲ್ ಏನಾದ್ರು ನನಗೆ ಕಾಲ್ ಸೈಡ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಪ್ ಸೈಡ್ ನಾನೊಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನಾನು ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬಟ್ ಆದ್ರೆ ಇದು ಕೂಡ ರಿಸ್ಕಿ ಟ್ರೇಡ್ ಆಗಿರುತ್ತೆ, ಕಾಲ್ ಸೈಡ್ ಹೋಗೋದು. ಓಕೆನಾ, ಬಟ್ ನಾವು ಸಿಚುವೇಶನ್ ನೋಡಿ ಟ್ರೇಡ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಏನಾದ್ರು ಇಲ್ಲಿಂದ ಕೆಳಗಡೆನೆ ಬಂತು ಅಂತ ಇಟ್ಕೊಳ್ಳಿ, ಸೊ ಅಗೇನ್ ನಾನು ಈ ಲೆವೆಲ್ ಗೆ ವೇಟ್ ಮಾಡ್ತೀನಿ. ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಈ ಗ್ರೀನ್ ಝೋನ್ ಡೌನ್ ಸೈಡ್ ಟಾರ್ಗೆಟ್ ಆಗಿರುತ್ತೆ. ಅದಾದ್ಮೇಲೆ ಇಲ್ಲಿ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ಬೈ ಚಾನ್ಸ್ ಏನಾದ್ರು ರಿವರ್ಸಲ್ ಆಗುವಂತ ಸೈನ್ ಸಿಕ್ತು ಅಂದ್ರೆ ಅಪ್ ಟು ಈ ಲೆವೆಲ್ ನ ನಾವು ಫಸ್ಟ್ ಟಾರ್ಗೆಟ್ ಇಡಬಹುದು. ಅದೇ ತರ ಈ ಲೆವೆಲ್ ನ ಸೆಕೆಂಡ್ ಟಾರ್ಗೆಟ್ ಇರಬಹುದು. ಬಟ್ ಇಲ್ಲಿ ಪ್ರತಿ ಲೆವೆಲ್ ಅಲ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಿ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಅಗೇನ್ ನಾವು ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದು 52,280 ಆಗಿರುತ್ತೆ. ಹಾಗೆ ಅದಕ್ಕಿಂತ ನೆಕ್ಸ್ಟ್ ಟಾರ್ಗೆಟ್ ಬಂದು ನಮಗೆ 52,026 ರೂಪಾಯಿ ಆಗಿರುತ್ತೆ. ಓಕೆ, ಈ ಲೆವೆಲ್. ಸೊ ಇದೊಂದು ನಮ್ಮ ಡೌನ್ ಸೈಡ್ ಟಾರ್ಗೆಟ್ ಆಯ್ತು. ಹಾಗೆ ಬೈ ಚಾನ್ಸ್ ಏನಾದ್ರು ಈ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಇಲ್ಲಿಂದ ನನಗೆ ಅಪ್ ಟು ಇಲ್ಲಿವರೆಗೂ ಬರುವಂತ ಚಾನ್ಸ್ ಇದೆ. 52,497, 52,497 ಈ ಲೆವೆಲ್ ವರೆಗೂ. ಬಟ್ ಆದ್ರೆ ನಾನು ಟ್ರೇಡ್ ತಗೊಳ್ಳಲ್ಲ. ಇಲ್ಲಿ ಮಿಡಲ್ ಅಲ್ಲಿ ಕೂಡ ನನಗೆ ರಿವರ್ಸಲ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ನಾನು ಇದಕ್ಕಿಂತ ಮೇಲೆ ಯಾವುದೇ ರೀತಿ ಕಾಲ್ ಸೈಡ್ ಟ್ರೇಡ್ ಗೆ ನಾನು ಪ್ಲಾನ್ ಮಾಡಲ್ಲ. ಓಕೆ, ಬಟ್ ನಮಗೆ ಈ ಲೆವೆಲ್ಸ್ ಗಳು, ಈ ರೆಡ್ ಝೋನ್ ಗ್ರೀನ್ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಗೆ ಬಂದು ಮತ್ತೆ ರಿವರ್ಸಲ್ ಬರುವಂತ ಚಾನ್ಸಸ್ ಕೂಡ ಇದೆ. ಹಾಗೆ ಈ ಗ್ರೀನ್ ಝೋನ್ ಹತ್ರ ಬಂದು ಮತ್ತೆ ರಿವರ್ಸಲ್ ಹೋಗುವಂತ ಚಾನ್ಸಸ್ ಇದೆ. ಬಟ್ ನಮ್ಮ ಲೆವೆಲ್ಸ್ ನೋಡಿ ನಾವು ಟ್ರೇಡ್ ಪ್ಲಾನ್ ಮಾಡೋದು. ಓಕೆನಾ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಸಾಕಷ್ಟು ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಹಾಗೆ ವಿಡಿಯೋದಲ್ಲಿ ನಿಮಗೆ ಅವಾಗ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ನಂಬರ್ ಕಾಣಿಸ್ತಾ ಇರುತ್ತಲ್ವಾ, ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಆ ನಂಬರ್ಗೆ ಚಾಟ್ ಮಾಡಿ ತಿಳ್ಕೊಬಹುದು. ಓಕೆನಾ, ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.